ನೋಡುತ್ತಿದ್ದೆ. ಪ್ರತಿಬಿಂಬದಂತೆ ನಿನ್ನ ದೇಹವನ್ನು ಹರಿದು ತಿನ್ನು ಹಾಗೆ ಮಾಡಿ ನನ್ನ ತಂದೆ ತಾಯಿ ಕೊಲೆ ಮಾಡಿದ ಪಾಪಿಗಳನ್ನೆಂದು ಇದನ್ನು ಪುಟ್ಪಾತ್ಮನ ಅಲಿಯಾರು ಹಾಗೆ ಮಾಡದಿದ್ದರೆ ನನ್ನ ಹೆಸರು ಮೈತ್ರಿನೇ ಅಲ್ಲ. ಮನಸ್ಸಿಗೆ ಸಂತೋಷ ಹೆಚ್ಚಾದರೆ ಏನು ಮಾಡುತ್ತಾರೆ? ಹಿಂದೊಮ್ಮೆ ಬಂದು ನನ್ನ ಶೀಲಹರಣ ಮಾಡಿ ಹೋದವರು ಮತ್ತೆ ಭೇಟಿ ಆಗಿರಲಿಲ್ಲ. ಧನಲಕ್ಷ್ಮಿ, ನನ್ನ ಜೀವನದ ನಾಟಕದ ಪಾತ್ರವಿದ್ದಂತೆ ಯಾವ ಸಂದರ್ಭದಲ್ಲಿ ಯಾವ ಕೆಲಸ ಇಟ್ಟಿರುತ್ತಾನೆ ಅಷ್ಟೇ ಮಾಡುತ್ತೇನೆ, ಮಾಡಿರುವುದಿಲ್ಲ. ಅಂದ್ರೆ ನನ್ನ ಶೀಲಗೆಡಿಸಿದ್ದು ಅದು ನನ್ನ ಕಳೆನಾಯಕನ ಪ್ರಪಂಚದಲ್ಲಿ ಸಿಕ್ಕ ಸಂದರ್ಭ, ನಾನು ಸಾರವಾಗಿ ನಡೆಸಿರುವುದು ಅಷ್ಟೇ. ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೇನೆ. ಐ ಲವ್ ಯು ಮಹೇಂದ್ರ, ಐ ಲವ್ ಯು. ನನ್ನ ಯಾರೆಂಬುದು ಚುಡಾಯಿಸುತ್ತಿರುವೆ. ಮಹಾರಾಜ ಅಪ್ಪ ನನ್ನನ್ನು ಮುದ್ದಿಸುವ ನೀನು ಎಂದು ನನ್ನನ್ನು ಒತ್ತಾಯದಿಂದ ಕರೆದುಕೊಂಡು ಹೋಗಿ ನನ್ನ ಶೀಲಹರಣ ಮಾಡಿ ನನ್ನ ಕೆನ್ನೆ ಕಚ್ಚಿ ಸುಖಪಟ್ಟಿಯೋ ಅಂದೇ ನಾನು ನಿನಗೆ ಮಾರಬಹುದೇ? ಹೊಲಸು ಎಣ್ಣೆ, ನಾನ್ಯಾರೆಂಬುದು ನನ್ನನ್ನು ಚುಡಾಯಿಸು ಯಾರು ಎಂದು ಹೇಳುತ್ತೇನೆ. ಹೊರಟು ಹೋಗು. ನಾನ್ಯಾರೆಂಬುದು ನನ್ನನ್ನು ಚುಡಾಯಿಸುತ್ತೀಯಾ? ಈ ನ್ಯಾರೆಂದು ಗೊತ್ತಿದ್ದೆ ನಾನು ನಿನ್ನನ್ನು ಬೆನ್ನು ಹತ್ತಿ ಬಂದಿದ್ದು. ನನ್ನ ಬೆನ್ನ ಹತ್ತಿ ಬಂದ ಕಾರಣ ಕೇಳಿದೆಯಾ? ಯಾಕೆ ಹಿಂದೊಮ್ಮೆ ಹೆಣ್ಣಿಗೆ ಶೀಲವೇ ಆಧಾರ, ಆದ್ರೆ ನನ್ನ ಶೀಲಹರಣ ಮಾಡಿದೆಯಲ್ಲ ಅಂದೇ ನಾನು ನಿನ್ನನ್ನು ಮನಸ್ಸಲ್ಲಿ ಪ್ರೀತಿಸ್ತಾ ಇದ್ದೇನೆ. ಆರಾಧ ದೇವರು, ನಾನ್ಯಾಕೆ ನಿನ್ನ ಆರಾಧ ದೇವರಾಗಲಿ? ಏ ಹುಚ್ಚಿ, ನಿನ್ನ ನೆರ ಸುಮ್ಮನೆ ನಿನಗೆ ಹುಚ್ಚಿಡುವಂತೆ ಕಾಣಿಸುತ್ತದೆ. ಸುಮ್ಮನೆ ಹೊರಟು ಹೋಗು. ನಿನ್ನ ನಿರ್ಧಾರವನ್ನು ನೆರವೇರಿಸಿಕೊಳ್ಳುವ ಬಗ್ಗೆ ಛಲ ನಿನ್ನಲ್ಲಿದ್ದರೆ ನನ್ನ ಕೋಪಕ್ಕೆ ದುರಂತಗೇಡಾಗುತ್ತೆ. ಬರು ಎಚ್ಚರ. ಎಚ್ಚರಿಕೆ ಕೊಟ್ಟರೆ ಬೆಚ್ಚಿ ಬೀಳಲು ನಾನೇನು ಹುಚ್ಚಿ ಅಲ್ಲ. ನನ್ನ ಕೊನೆಗೆ ತಾಳಿ ಕಟ್ಟಿ ಸತಿಯನ್ನು ಸ್ವೀಕರಿಸಿ ನನ್ನ ಕೈ ಹಿಡಿದು ಸತಿಯನ್ನು ಸ್ವೀಕರಿಸಿದ ಮೇಲೆ ಬದುಕಲು ದಾರಿ ಮಾಡಿಕೊಡಿ ನನಗೆ. ತಾಳಿ ಸತಿ ನಿನ್ನಂತ ಹೊಸದಾರಿ ನಾನ್ಯಾರೆಂಬುದು ನನ್ನನ್ನು ನಾನೇನೆಂಬುದು ದುಡ್ಡಿದೆ ಎಂದು ಎದೆ ಉಪ್ಪಿಸಿ ಮೆರಿ. ನಾನೇನು ನಿನ್ನಂತೆ ದುಡ್ಡಿದೆ ಎಂದು ಎದೆ ಉಪ್ಪಿಸಿ ಮೆರೆಯುವನಲ್ಲ. ನಿನ್ನಂತ ಕಾಮದ ಕೊಂಡಿಗೆ ತಾಳಿ ಕಟ್ಟಲು ನನ್ನನ್ನು ಕಾಡಬೇಡ, ಬೇರೆ ಯಾರಾದರೂ ಕಾಡು. ನಿನ್ನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನ್ನ ಕೈ ಹಿಡುವ ಯೋಗ್ಯತೆ ಯಾರಿಗೂ ಇಲ್ಲ. ಯಾಕಿಲ್ಲ? ಅವರು ಗಂಡಸರಲ್ಲವೇ? ಗಂಡಸರೇನು ನಿಜ, ಆದ್ರೆ ನನ್ನ ಸೂತ್ರದ ದಾರ ನಿಮ್ಮ ಕೈಯಲ್ಲಿದೆ. ನನ್ನ ಕೈಯಲ್ಲಿದೆಯಾ? ಯಾವ ಕೈಯಲ್ಲಿದೆ? ನಿನಗೆ ಹುಚ್ಚು ಹಿಡಿದಂತೆ ಕಾಣಿಸುತ್ತದೆ. ಮಹೇಂದ್ರ, ಹಾಗಾದ್ರೆ ನಾನು ಶೀಲಗೆಡಿಸಿದೆ ಏಕೆ ನೀನು? ಅದಕ್ಕೂ ಒಂದು ಕಾರಣವಿತ್ತು. ಈಗ ನಾನು ಏನಾಗಿದೆ, ಬೇರೆ ಗಂಡಸರನ್ನು ಮದುವೆಯಾಗಿ ಹೋಗು. ನೀನೇನು ಮಹಾ ಗರತಿ? ಏನಂತೆ? ನಾನು ಗರತಿಯಲ್ಲವೇ? ಹೌದು. ಈ ನಿಮ್ಮಂತ ನಟನೆ ನಾಯಕರು ಈ ಕಾಲ ಚಕ್ರದಲ್ಲಿ ಮಹಾ ಗರತಿಯರು ಸಾಕಷ್ಟು ಜನರಿದ್ದಾರೆ. ಹಾಗಾದರೆ ಕೇಳು, ಕಾಲೇಜಿಗೆ ಹೋಗುತ್ತೇನೆಂದು ಹೋಗಿ ಯಾವನಾದರೂ ಕಣ್ಣು ಹೊಡೆದರೆ ಐ ಲವ್ ಯು ಎಂದು ನೋಟ್ ಫಿಲ್ಮ್ ನೋಡಿಕೊಂಡ
ಈಗ ತರುಣರೆಷ್ಟಿಲ್ಲ ಈ ಸಮಾಜದಲ್ಲಿ. ಮೈಯಲ್ಲಿ ಹುಷಾರು ಇಲ್ಲ ಎಂದು ಆಸ್ಪತ್ರೆಗೆ ಎಂದು ಹೋಗಿ ಮಿನ್ನರೊಂದಿಗೆ ರಂಡಿ ಬಜ್ಜಿಯರು ಚೈಡಿ ಓಡುವ ನೀನ್ ಹೆಂಡಷ್ಟಿಲ್ಲ ಈ ನಾಡಿನಲ್ಲಿ. ಬಟ್ಟೆ ತೊಳೆಯಲಿಕ್ಕೆ ಹಳ್ಳ ಕೊಳ್ಳಕ್ಕೆಂದು ಬೇಕಾದವನಿಗೆ ಬಾ ಅಂತ ಹೇಳಿ ಕಳಿಸಿ ನಿಮ್ಮಂತ ಈಗ ತರುಣರೆಟ್ಟ ಈ ಸಮಾಜದಲ್ಲಿ ಮತ್ತೊಬ್ಬನಿಗೆ ಮೈ ಕೊಟ್ಟು ಮತ್ತೊಬ್ಬನಿಗೆ ಕೈ ಕೊಟ್ಟು ಹೆಂಡಷ್ಟಿಲ್ಲ ಈ ನಾಡಿನಲ್ಲಿ. ಇರ್ಬೋದು, ಆದ್ರೆ ಎಲ್ಲರೂ ಒಂದೇ ತರ ಇರುತ್ತಾರೆ ಎಂದು ತಿಳಿದುಕೊಂಡ್ರೆ ತಪ್ಪು. ಸತ್ಯವಾಗಿ ಹೇಳ್ಬೇಕಂದ್ರೆ ನಾನು ಮದುವೆ ಆದ್ರೆ ನಿಮ್ಮನ್ನೇ ಮದುವೆ ಆಗ್ಬೇಕಂತ ನಿರ್ಧಾರ ಕೂಡ ಮಾಡಿದ್ದೇನೆ. ನೀವೇ ನನ್ನ ಪತಿ ದೇವರು. ಅದು ನಿನ್ನ ಭ್ರಮೆ ಮೂಡಿನಲ್ಲಿ ಮನಸತ್ವವನ್ನು ಕೆಡಿಸಿಕೊಳ್ಳಬೇಡ. ಮೊದಲಿನ ವಿಚಾರವನ್ನು ಮರೆತು ಮುಂದಿನ ದಾರಿಗೆ ಕಣ್ಣು ಹಾಕು, ಬರುತ್ತೇನೆ. ಹೋಗು ಮಹೇಂದ್ರ, ಹೋಗು. ನಾನು ನಿನ್ನ ಸತಿ ಆಗುತ್ತೇನೆ ಅಂತ ತಿಳಿದುಕೊಂಡ್ರೇನು? ಒಂದಲ್ಲ ಒಂದು ದಿನ ಕುಳಿಯುತ್ತಿರುವ ಈ ನನ್ನ ಸೇಡಿನ ಜ್ವಾಲೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸದೆ ಹೋದ್ರೆ ನನ್ನ ಹೆಸರು ಧನಲಕ್ಷ್ಮಿನೇ ಅಲ್ಲ. ನಾನು ಎಂಥ ತಪ್ಪು ಮಾಡಿಬಿಟ್ಟಿಯಣ್ಣ. ನಾನು ಹುಬ್ಬಳ್ಳಿಗೆ ಹೋದಾಗ ಒಂದು ಒಳ್ಳೆ ಸೀರೆಯನ್ನು ತಗೊಂಡು ಬಾ ಅಂತ ಹೇಳ್ತು. ಆ ಕರ್ಮಕ್ಕೆ ನನಗೆ ದುಡ್ಡವಿಲ್ಲದ ಕಾರಣಕ್ಕಾಗಿ ಹಾಗೆ ಬಂದು ಬಿಟ್ಟೆ. ಇರಲಿ, ಮತ್ತೊಮ್ಮೆ ಹೋದಾಗ ತಂದನಾಯಿತು. ಮೊದಲ ನನ್ನ ತಂಗಿಯನ್ನು ನೋಡಬೇಕು. ಮೊದಲ ನನ್ನ ತಂಗಿ ಮನೆಗೆ ಹೋಗಿದ್ದೇನೆ. ಏಕೆ ಮಾಮ ದುಃಖ ಸಾಗರದಲ್ಲಿ ಮುಳುಗುತ್ತಿರುವೆ? ರಮೇಶ, ಏಕೆ ಮಾಮ ಏನಾಯಿತು? ನನ್ನ ತಂಗಿ ಏನಾದರೂ ತುಚ್ಚು ಮಾತನಾಡಿದ್ದಾಳೆ? ಹೇಳು ಹೇಳು, ಅವರಿಗೆ ಸರಿಯಾಗಿ ಪಾಠವನ್ನು ಕಲಿಸ್ತೇನೆ. ಆ ಮಹಾತಾಯಿಗೆ ಪಾಠ ಕಲಿಸುವುದು ನಮ್ಮಂತ ಮಾನವರಿಗೆ ಎಲ್ಲಿಂದ ಸಾಧ್ಯವಪ್ಪ? ಎಲ್ಲಿಂದ ಇನ್ನೆಲ್ಲಿಯ ತಂಗಿಯಪ್ಪ? ಇನ್ನೆಲ್ಲಿಯ ತಂಗಿ? ಸತ್ತು ಹೋದಳಪ್ಪ ತಂಗಿ. ಹೇಳ್ತೀರಿಯಾ? ರಮೇಶ, ಸತ್ಯವಾಗಿ ಹೇಳ್ತೇನಪ್ಪ. ನಾನಿಲ್ಲದ ಸಮಯದಲ್ಲಿ ಗಂಡ ಹೆಂಡತಿಯರಿಬ್ಬರು ಮನೆಯಲ್ಲಿಯೇ ಇದ್ದರು. ನಾನು ಗದ್ದೆಗೆ ಹೋಗಿ ಮರಳಿ ಬರುವಷ್ಟರಲ್ಲಿ ಸುಮಿತ್ರಾಳಲ್ಲಿ ಮಹೇಶನ ಕೈಗೆ ಬೇಡಿ ಇದರ ಹಿನ್ನೆಲೆ ಏನೆಂಬುದೇ ತಿಳಿಯಲಿಲ್ಲಪ್ಪ. ಸುಳ್ಳು, ಎಲ್ಲ ಸುಳ್ಳು. ಸತ್ತಿಲ್ಲ ಸತ್ತಿಲ್ಲ. ಸುಡುತ್ತ ಹೇಳು, ನಿನಗೆ ಒಬ್ಬ ಅಣ್ಣ ಅದನ್ನೊಂದು ನೆನಪಿಗೆ ಬರಲಿಲ್ಲೇನಮ್ಮ? ಪ್ರಪಂಚವನ್ನು ಬಿಟ್ಟು ಹೋದಿಯಾ? ತಂದೆ ತಾಯಿ ಇಲ್ಲದ ತಪ್ಪಲಿ ಹಣ್ಣು ತವರ ಮನೆ ಕೀರ್ತಿ ತರಬೇಕಮ್ಮ. ಆದರೆ
ನೀನು ಸತ್ತ ಹೋಗಲಿಕ್ಕೆ ಕೀರ್ತಿ ಬಂದಿಲ್ಲಮ್ಮ. ಮಾಮ ರಾಕ್ಷಸರು ತಂಗಿಗೆ ಸಾವಿಗೆ ನೀವೇ ಕಾರಣಪ್ಪ. ಕಾರಣವಾಗಿದ್ದರೆ ನಿಮ್ಮ ಕೈ ಕಾಲ ಕತ್ತರಿಸಿ ರುಂಡ ಬೇರೆ ಮಾಡುತ್ತೇನೆ. ರಮೇಶ, ನಿಲ್ಲಪ್ಪ ನಿಲ್ಲು. ಅಯ್ಯೋ ಇದೇನಿದು ನಿನ್ನ ಕೈವಾಡ? ಈ ಚಿದಾನಂದನ ಮೇಲೆ ಎಂತ ಹೊರೆ ನಿಂತಿದೆಯಮ್ಮ ತಾಯಿ. ಎಲ್ಲ ನಿನ್ನ ಕೈವಾಡ ತಾಯಿ. ಈಗಿನ ಕಾಲದಾಗ ಅವನವನ ಗಂಡಸೂರಿಗೆ ಕಿಮ್ಮತ್ತ ಇರಂಗಾಗೈತ್ರಿ. ನಿನ್ನೆಲ್ಲ ಮಾನವನ ಪಿಗರ್ ಗಂಟೆ ಬಿದ್ದಿರ್ತೀರಿ. ಏನು ಪಿಗರು? ಬಾ 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 ಆನೆ ಕಾಲ ಹಂಗೆ ಮಾರಿ ಮಂಜಾನ ಮಸಡಿಗೆ ಎಂತ ಪಿಗರ್ ರೀ. ಬರವಲ್ಲಲ್ಲ ಇನ್ನ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ. ಈ ಬೆಸರಲ್ಲಿ ನಿನ್ನ
ನೀ ಅನ್ಸಿಲ್ಲ ನಾನು ಹೆಂಗೆ ಹೇಳಿದೆ ಯಾಕೆ ನಿಂತನ ನಿನ್ನ ಗಾಡಿ ಅಲ್ಲಾಹು ಅಕ್ಬರ್ ಅಲ್ಲಾಹ್ ನೀ ಎವಸು ಮೇಲೆ ನಿಂತು ಎವಸು ಕೊಟ್ಟಾನು ಏನ ಚಂದಾನೆ ನಿನ್ನ ಮಂಗ ಚಂದಾನೆ ಅಪ್ಪೋಸ ಹುಡುಗ ಪ್ರಪೋಸ ಮಾಡಿ ಹೇಳ್ತೀಯೋ ಅಂದಾನ दिल के बदले सनम दिल यार दे ಇಲ್ಲ ಬದುಕ ನಾಗ ಮೀಸಿಗಟ್ಟ ಬರ್ತಾವ ಮತ್ ನಾ ಏನ್ ಕತ್ತಿ ಅಂತೀಯ ನನಗಲ್ಲೇ ಕತ್ತಿ ಅಂದಿದ್ದು ಮತ್ ಯಾಕಂದಿ ಆ ಮಡ್ಡಿ ಮನಿ ಮಾರಿ ಅವ್ರು ಹೆಂಗಿದೆ ಕತ್ತಿ ಮಂಡ ಸೂಡ್ರಂಡ ಹಗ್ಗದ್ರಂಡ ಈ ಮಂಡಗದ್ರಿ ಮಂಡ ಈ ರಂಡಿ ಮಾಡ್ದೆ ಅಂತ ಯಾವ ಅನ್ನಕತ್ತಿ ನೀನು ಆದ್ರ ಕೂಲಿನ್ಯಾಗ ಮಾಡಿ ಬಿದ್ದು ಬಿದ್ದು ಹೇಳಿ ಕಲಿಸಿ ಕಳ್ಸಟ್ಟ ಮಾಡಿಲ್ಲ ಅವ ಅಲ್ಲಿ ಬೈದ್ರ ನೀ ಯಾಕಿಲ್ಲ ಅನ್ನಕತ್ತಿ ನಿನಗೆ ಜುಟ್ಟು ತುಂಬನ್ನಾಗತ್ತಾವ ಅಲ್ಲ ಅವ ಅಲ್ಲಿ ಬೈದ್ರ ನೀ ಯಾಕಿಲ್ಲ ಅನ್ನಕತ್ತಿ ಅಂತಿನ ನೀ ಎಲ್ಲೇ ಇರ್ತೀನಿ ನಾನು ಕೂಡ ಫೋನ್ಯಾಗ ಮಾತಾಡ್ಬೋದು ಸ್ಕ್ರಿಪ್ಟ್ ಇಲ್ಲ ಆಗ ಎಲ್ಲಿಂದ ನನ್ನ ನಂಬರ್ ಆಯ್ತು ನಿನ್ನ ಕಡೆ ಮಾಡಿ ಯಾಕೆ ಸುಳ್ಳು ಹೇಳ್ತೀಯ ಎಲ್ಲಿದ್ದು ಯವ್ವ ಎಲ್ಲಿ ಬೇಕಾದ್ರೆ ತಿರುಗಾಡಿ ಏನು ಮಾಡುತ್ತೀವಿ ಹೌದು ನನಗೂ ನಾಚಿಕೆ ನಿನಗೆ ನಾಚಿಕೆ ಐತೆ ಬರೀ ಕ್ಯಾಮ್ರಾ ವಿಡಿಯೋಸ್ ಎಲ್ಲೆಲ್ಲಿ ಒಂದಿಟ್ಟ ತೋರ್ಸೋದು ನಾಚಿಕೆ ಹುಡುಗರು ನಿಂತಿಗನ್ನಾಗ ಕಣ್ಣು ಪಡ್ಕೊಂತ ಕುಂತಾವ ಅಲ್ಲ ಇನ್ನು ಎಂಟು ದಿನ ನೀ ಗಜಮಾ ಮಾಡ್ತಿ ಅಂತೀನಿ ನಾನು ನಿನ್ನ ನೋಡಿದ್ರೆ ಯಾಕೆ ನನಗೆ ಹೆಂಗ್ ಕಾಣಕತ್ತೆ ನಿನಗ ಕರೆ ಗಂಗಾವತಿ ಕಬ್ಬಿದ್ದಂಗ ಆ ಬಾಯಾಗಿನ ಎಲ್ಲಾ ಮುರಿದು ಮುದ್ದೆ ಕುಂತಾವ ಅಂತ ಮಾಡಿದ ಹೋಗ್ಲಿ ಬಿಡು ನಿನ್ನ ಬಾಯಾಗ ಹಲ್ಲರಿ ಏಟದವು ಡ್ರೈವರ್ ನೀನು ನನ್ನ ಬಾಯಾಗ ಇರು 32 36 ಅಂತೆಲ್ಲ ನಿನ್ನ ಗೌಡಾಗಿನ ನಾಲ್ಕಲ್ಲಿ ತೆಗೆದು ನಿನ್ನ ಒಂದು 4 ಸೇರಿಸಿ ಒಂದು 38 ಮಾಡ್ಬೇಕಂತ ಮಾಡೇನಿ ಅವು ರೊಟ್ಟಿ ಪಲ್ಯ ಮಾರಿ ನಂದು ತಗದು ನಿಂದ್ರ ನಿಂದು ತಗದಂದ್ರ ನಿಂದ್ರಾಗ ನಂದು ಹಾಕಿದ್ರ ಸುದ್ದ ಆಗುದು ಹೌದಾ ನಿಂದ್ರಾಗ ಹಾಕಕ್ ಬರ್ಬೋದು ಏನದು ಹಲ್ಲು ಹಲ್ಲು ಅಂದ್ರೆ ಕೊಡುದು ಬರ್ತಿ ಸುದ್ದಾಗೆ ಕೊಡ ಅರ್ಧ ಮುರ್ಗ ಕೊಟ್ರಿಯಪ್ಪ ನಮ್ಗೆ ಹಂಗಂಗೋ ನಿನ್ನ ಜೊತೆ ನಿಂತೀನಿ ಏ ಕಾಯಿಪಲ್ಲೆ ಕೊಟ್ಟಿ ಕಾಯಿಪಲ್ಲೆ ಬಿಟ್ಟು ನೀವು ಅಂದ್ರ ನೀನು ಹೆಂಗ ಬೇಕಂಗಳ ಏ ಎಲ್ಲಾಯ್ತು ಎತ್ತುವಿನ ಗಾಂಡೀವ ಇದು ಗಾಂಧಿಗೆ ನಾ ಏನದು ಮೂಲಂಗಿ ಗಾಜಿ ಅಂತಿಲ್ಲ ಅದಕ್ಕ ಏನ್ ಕೊಡುವ ಏನದು ಇದು ಗಾಂಧಿಗೆ ನಿನ್ನ ಏಟ್ ಬೇಕಪ್ಪ ಕಡ್ಕೊಂಡಾರ ಈ ಗಾಜಿ ನೀನು ಹಾಗಲ್ಕ ಇದ್ದಂಗ ಐತಲ್ಲ ಇದು
ಹಾಗಲಕಾಯಿ ಬಾಯಾಗ ಹಾಲಿಲ್ದವ್ರಿಗೆ ಇದು ಯಾರು ಈಗ ನಿಮ್ಮಂತ ಎಳೆ ಹುಡುಗ ಅಪ್ಪ ಮೂಗು ತುಂಬ ಬಿಡ್ತದ ಏನ ಬಾಯಿ ಸಾಂದಿದ್ರು ಅಟ್ಟಾಟ 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 ಬಂದೆ ಅಂದ್ರ ನೀನು ವ್ಯಾಪಾರ ಮಾಡಕ್ ಬಂದ್ಯಾ ಏನ ಮಾಡಕ್ ಬಂದಿ ಹೆಂಗ ಕಿಲೋ ಏನು ತಾಗಿ ನೋಡೋದು ತಕೊಂಡ ನಿಂತಾನೆ ನೀನ ಬಿಟ್ಟು ನಿಂತೀನಿ ನೋಡಲ್ಲ ಏಯ್ ಅವು ತಗದು ತೋರ್ಸ ನಿನ್ನ ಮೂರು ಬಿಟ್ಟು ಎಲ್ಲೆಲ್ಲ ಕಟ್ಕೊಂಡು ಕೂತದ ಆಗಲ್ ಬೇರೆ ಕಡೆ ಕಟ್ಕೊಂಡಿದ್ದಿಲ್ಲ ತ್ರಾಸ ಆಗತ್ತೆ ನಿಮ್ಮಂತ ಹಿಡಿಯೋರು ಇದನ್ನ ಹೆಂಗ ನಾವು ಗಾತ್ರಿ ಹೆಂಗ ಅನ್ನೋದು ಮೂಲಂಗಿ ಹೆಂಗ ಅನ್ನೋದು ನಾವು ಲೆಕ್ಕಂತ ಹಿಡಿಸ್ಬಲ್ಲಿ ನಿನಗೂ ತ್ರಾಸ ಆಗುತ್ತ ಅದ್ರ ನಿಂದೊಂದ್ ಐದು ಗಸ್ ಹಂಗಲ್ಲ ತ್ರಾಸ ಆಕೈತಿ ತ್ರಾಸ ಆಕೈತಿ ಇದು ಯಾಕಕ್ಕೇತ್ ಹಿಂಗ ಅವು ನಮಗ ಗಾತ್ರಿ ಪಾತ್ರಿ ಹಿಂಗ ತೋರಿಸಿ ತೋರಿಸಿ ಶೇಕ್ ಕೈ ಶೇಕ್ ಅದಂಗ ನಮ್ಮ ಅಲ್ಲ ನನ್ನಂತರ ಯಾರು ಬಂದು ಹಿಂಗ ಇಟ್ಟಿಲ್ಲ ಅಂತ ನೆನಪಿಲ್ಲ ನಾಳೆಗೆ ಇಟ್ಟು ನಾ ಬಗ್ಗು ಮಗನಲ್ಲ ನೀವು ಹಿಡಿದು ಇಡ್ತೀರಿ ಹಿಂದೂ ಇಡ್ರಿ ಅಂತೇನಿ ಮುಂದೂ ಇಡ್ರಿ ಅಂತೇನಿ ನಿನಗೆ ಹೇಗೆ ಇಡೋಣಕತ್ತೆ ಯಾಕೆ ಜನರೇ ಬನ್ನಿ ಜನರೇ ನನ್ನ ಮಾತು ಹೊಂಟಾವು ಮತ್ತೆ ಮಾಮ ನಾವು ಅಲ್ಲಪ್ಪ ತಗೋದೊಳಗ್ ನಂಗೆ ನಾಚಿಕೆ ಬರ್ತೈತಿ ಮೊದಲು ಹೆಂಗ ನಾಚ್ಕೊಂತ ಗಾಳಿ ಹೊಡಿಲಿ ಇವತ್ತಾಟ ನಾವು ತಗೋಲ್ಲ ಅಂದ್ರು ತಾವ ತಕ್ಕೊಂಡು ಇಟ್ಕೊಬೇಕು ಏನದು ಗಾತ್ರಿ ಮೂಲಂಗಿ ಗೊಂಡನ ಬದನೆಕಾಯಿ ಅವು ಬದ್ನಿಕಾಯಿ ಇಲ್ಲೇ ಮಾಡ್ಬೇಕು ಕರೆ ಬದ್ನಿಕಾಯಿ ಏನು ರುಚಿ ಐತಿ ಹುಷಾರು ಆ ಬದ್ನಿಕಾಯಿ ಹತ್ರ ಬಂದಂದ್ರೆ ಮುಳ್ಳು ಮುಳ್ಳು ಎಲ್ಲದಕ್ಕೂ ಮುಳ್ಳು ಇರ್ತೈತಿ ಅದ್ರಾಗ ಬಾಳ ಶಾಣ ಮಗ ನಾನ ಮುಳ್ಳು ಸೈಡ್ ಮಾಡಿ ಬದ್ನಿಕಾಯಿನ ನಿನಗೆ ಹೆಂಗ ತಿನ್ನಿಸ್ಬೇಕಂತ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಅಯ್ಯೋ. ಸರಕೊಳ್ಳಿ ತಗದಿದ್ದಿ ಅಂತ ನಾನ ನಿನ್ನಂತ ಹುಡುಗಿ ಹೆಂಗ ಚಾಡಬೇಕನ್ನೋದು ಟೆಕ್ನಿಕ್ಸ್ ಮಾಡೋಣ ನಿಮ್ಮಂತರ್ಗೆಲ್ಲ ನಮ್ಮಂತ ಹುಡುಗಿಯರು ಬೀಳ್ತೀವಿ ಅಯ್ಯ ಬಿಡಬಾರ್ದು ಗಜಮಾನ ನಿನ್ನಂತರ 10 ಮಂದಿ ಬಂದ್ರು ಬಿದ್ದಿಲ್ಲ ಇವ್ ಹೆಂಗ ಅಂತಾವ ನಾ ಯಾರಿಗೆ ನೋಡಿಲ್ಲ ನಮ್ಮಂತ ಹುಡುಗರು ನೋಡಿದ್ರೆ ಅಂದ್ರೆ ಹೆಂಗ್ ಮಾಡ್ತಾವ ಗೊತ್ತೇನ್ರಿ ನಡ್ಕೊಂಡ ನಡೆಸ್ಬಿಡ್ತಾವ ನೀವು ನಡ ನೋಡಿ ಬಿದ್ದು ಹಾಳಾಗ ಹತ್ತಿ ಬಿಡ್ಕೊಂಡು ಆಕಿ ಯಾವ್ಯಾಕಾರ ಬಿದ್ದಿದ್ದಾಳು ನಾ ಬೀಳಪಕ್ಕಿನ ಅಲ್ಲ ಯಾವಾಗ ದೇವ್ರಾಣಿಗೆ ಬೇಕಡ ಅಟ್ಟ ನಿಂತ ಹೊಡಿ ನಿನ್ನ ಸರ್ಕಾರ ಮುಂದೆ ಮಾಮ ಮುಂದ ಹತ್ತಿಸಿ ಇಲ್ಲಿ ಪ್ಲಾಟ್ ಅಲ್ಲ ನಿನಗೊಂದು ಇದ್ದೇನಾರ ಕಬರಿಗೆ ಐತಿಲ್ಲ ಯಾಕಪ್ಪ ಅಲ್ಲ ನನ್ನಂತ ಮಂಡ ಚಡ್ಡದ ಹುಡುಗ ಉದ್ದನ ಮೂಗು ಜಿನಿ ಬಾಯಿ ಇಂತ ಹುಡುಗನು ಬಿಟ್ಟ ಮತ್ತಂತವನಾರ ಲವ್ ಮಾಡ್ತೀನಿ ನಾನು ನಾ ಲವ್ ಮಾಡೋ ನೀ ಬಂದ್ ನೋಡಿ ಅನ್ನ ನನಗೆ ಹೆಂಗ ಕತ್ಕೋತ ನೀನ್ ನೋಡಿದ್ರ ಹೆಂಗ 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 ಹಿಂಗಾಕತ್ಯಾ ಹಂಗಾಕತ್ತ ಮತ್ತೆ ಮಾಮ ನಾನು ನಿನ್ನ ಮದುವೆ ಆಗ್ಲೇ ಯಾರು ಬೇಡ ಅಂತ ನಮ್ಮೋ ಇಷ್ಟು ಮಂದಿ ಕುಂತಾರ ಬಂಗಾರ ಬಂಗಾರ ದೇವರನಿಗೆ ನನಗ ಮತ್ತೆ ಏನು ಬೇಕು ನನಗ ಬೇಕಂತ ಕೊಟ್ರು ಸಾಕ ಬರ್ಗೆಟ ಬಿಟ್ಟನ್ರಿ ಅವ ಬಾ ಮತ್ತ ಮ್ಯಾಟಿ ಪಿಕ್ಚರ್ ನೋಡ್ಬರ ಮೈ ಇವತ್ತು ಹೋಗಿ ಯಾವ ಬಿಟ್ಟಾರ ಮ್ಯಾಟಿ ಮ್ಯಾಕ್ ನೋಡುವ ಮ್ಯಾಟಿ ನೀನ ತೋರ್ಸ್ಕೊ, ಅವ ತೋರ್ಸ್ಕೊ. ನಾ ಬರ್ತಿದ್ರಿ ಎಲ್ಲ ಹೇಳ್ಕೊಂಡು ಹದಿನಾರರ ಹುಡುಗಿ ಬಂದಾಳ ಹದಕ ಪ್ರೀತಿಯ ಪದಕ ಮೊದಲ ಜವಾರಿ ಮನಕ ಬಂದರ ತನಕ ಈ ಮೊದಲ ಜವಾರಿ ಗಿಟ್ಟಿ ಬಂದರ ಗಿಡ್ಡಿ ಯಾಕ ಗಿಡ್ಡಿ ಬಾಳ ಆತಿತ್ತು ಸರ
ತಗೊಂಡು ಈಗ ಹೊಟ್ಟೆ ನಾನು ತಂದು ಮನೆಗೆ ಬರ್ಲಿ ಸೀದಾ ಹಿತ್ಲಕ್ಕ ಬಾ ಕಿತ್ತನಾಗ ಹಿತ್ತದಾಗ ಓಪನ್ ಇರ್ಬೇಕಾ ನಿನ್ನ ಸಂಬಂಧ ಯಾವಾಗಲೂ ನಂದು ಕುಲ್ಲಾನೆ ಹೌದಾ ಟಾಟಾ ಲವ್ ಯು ಐ ಲವ್ ಯು ಟು ತುಂಬಿಕೊಂಡು ರಾಮ್ಯಸ್ಮಿತ್ರ ಮೋಚನ ಮಾಡಿದಾಗಿ ಮಧ್ಯರಾತ್ರಿಯಿಂದ ಕಣ್ಣಿನಿಂದ ಸುಮಿತ್ರ ನಿನ್ನ ಸುಮಾರು ಓಡಿಸಲೇಬೇಕೆಂದು ನಿನ್ನ ಅಣ್ಣಗೆ ಕೊಟ್ಟ ನಿನ್ನ ಅಣ್ಣ ನಿನ್ನ ಮದುವೆಗೋಸ್ಕರ ನನ್ನ ಸಾಲ ಕೇಳಲು ಬಂದ ಹಿಂದಿರುಗಿ 10,000 ರೂಪಾಯಿ ಹಣವನ್ನು ಕೊಟ್ಟು ಬಿಟ್ಟೆ ಇನ್ನ ಮೇಲೆ ಕಣ್ಣಿಟ್ಟ
ಸವಿದು ನಿನ್ನಲ್ಲಿ ಬಂದು ಪ್ರೇಮ ಸಲ್ಲಾಪದ ಆಟ ಆಡುವನೆಂದರೆ ನನ್ನನ್ನು ತಿರಸ್ಕಾರ ಮಾಡಿದೀಯಾ? ನಾನು ದುಷ್ಟನೆಂದು ನಿನಗೆ ಗೊತ್ತಾದ ಮೇಲೆ ನಿನ್ನ ಕೈಯಾರ ನೀನ ಚೂರಿ ಚುಚ್ಚಿಕೊಂಡು ಪ್ರಾಣ ಬಿಟ್ಟೆ. ಸುಮ್ಮಿ ನೀನು ಸಾಯಲು ನಿನ್ನ ಸೀರಲೇ ಕಾರಣ. ಈ ನಿನ್ನ ವಿಶಾಲವಾದ ಶೀಲವನ್ನು ಈ ಸರ್ದಾರನಿಗೆ ಸಲ್ಲಿಸಿದ್ದರೆ ನೀನೆಲ್ಲಿ ಸಾಯುತ್ತಿದ್ದೆ? ಪಾಪ ನಿನ್ನ ಗಂಡನಲ್ಲಿ ಜೇಲು ಸೇರುತ್ತಿದ್ದ, ನಿನ್ನ ಮಾವನಲ್ಲೇ ಮರಗುತ್ತಿದ್ದ, ನಿನ್ನಣ್ಣನಿಗೆ ಅಳುತ್ತಿದ್ದ. ಹುಚ್ಚಿ, ನಾನು ಕಾಮ ಕೀಡಿ ಆಡಲು ಕಣ್ಣೊಡಗಡೆ ಸಾಕು ಸಂತೋಷದಿಂದ ಹೋರಾಡಿ ಬಂದು ನನ್ನ ಮಂತಕ್ಕೇರಿ ಕಾಲ್ಚನ ಕೇಳಿದ ಈ ಕನ್ಯೆಯನ್ನು ಕಚ್ಚಿ ಹೋಗುವ ಹೊತ್ತು ಕಾರ್ಮಿಕರಿಗೆ ಎಷ್ಟು ಇಲ್ಲ ಇಡೀ ಸಮಾಜದಲ್ಲಿ. ನನಗೆ ಕೈ ಕೊಟ್ಟು ಹೆಣ್ಣು ಅಂದರೆ ನೀನೇ. ಒಂದ ಮೇಲೆ ನಿನಗೆ ಬದುಕಲು ಸ್ಥಳವೇ ಇರಲಿಲ್ಲ. ಈ ಚಕ್ರವರ್ತಿ ಚಕ್ರವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಟೈಮ್ ಇನ್ನು 12 ಗಂಟೆ ಆದ್ರೂ ಪ್ರಿಯಾಂಕ ಬರಲೇ ಇಲ್ಲ, ಬರಲಿಕ್ಕಿಲ್ಲ. ನಾನು ಚಿದಾನಂದನ ಹಣ ಕೇಳಲು ಹೋಗಲಾಯಿತು. ತಂಗಿ ಎಲ್ಲಿಗೆ ಸುಮಿತ್ರ? ನೀನು ಇಲ್ಲದ ಕಾರಣಕ್ಕಾಗಿ ಹುಚ್ಚನಾಗಿದೆ ನಮ್ಮ. ಹೇ ದೇವ, ಚಿಕ್ಕ ಮಕ್ಕಳು ಆಡುವ ಗೊಂಬೆಯಂತೆ ನನ್ನನ್ನು ಒಂದು ಗೊಂಬೆಯನ್ನು ಮಾಡಿದೀಯಾ? ಜೀವಾತ್ಮವನ್ನು ತುಂಬಿ ಗೊಂಬೆಯಂತೆ ನನ್ನನ್ನು ಇಟ್ಟಿರುವೆಯಾ? ಬರುತ್ತನಾಗಿ ಮನುಷ್ಯನು ಅವಕಾಶವನ್ನು ಮಾಡಿಕೊಂಡು ಹಾಲ ಕುಡಿದು ಗುಂಸಿನಂತೆ ಬಡವನಿಗೆ ನೌಕರಿ ಇಲ್ಲದ ಒದ್ದಾಡುತ್ತಿರುವ ದೇಶದ ದೇಸಾಯಿ ನೌಕರಿ ದೊರಕಿದರೆ ನನ್ನ ತಂಗಿಯನ್ನು ಕೊಂದವರನ್ನು ಕೊಲೆ ಮಾಡಿ ರುಂಡ ಚಂಡಾಡಿ ಬಿಡುತ್ತೇನೆ.
ಬಾಂಬೆಗೆ ಪಾರ್ಸಲ್ ಮಾಡಿ ಹಣದೊಂದಿಗೆ ರಾತ್ರಿಯೇ ಬಂದೆ. ಹಲೋ, ಆಮೇಲೆ ನಾನು ಅಲ್ಲಿಗೆ ಬರುತ್ತೇನೆ. ಓಕೆ. ರಾಜಕಾರಣ ಆಗಬೇಕೆನ್ನುವ ಆಸೆಯನ್ನು ಹೊತ್ತುಕೊಂಡಿರುವೆಯಾ? ಕಲ್ಪ ಕಂಡವರ ರುಂಡ ಮುಂಡವನ್ನು ಬೇರ್ಪಡಿಸಿ ನೀನೊಬ್ಬ MLA ಆಗಬೇಕೆಂದು ದುಷ್ಟ ಜನ ಎನ್ನುವುದು ಗೊತ್ತಿದ್ದು ನನಗೆ ಹೋಟು ಕೊಟ್ಟು ಬಹುಮತದಿಂದ ಆರಿಸಿ ತರುತ್ತಾರೆಂದು ತಿಳಿದಿರುವೆಯಾ? ಹುತ್ತಲ್ಲಿ ಕೆಟ್ಟ ಕಾಲಿಂದ ಸರ್ಪವಿದೆ ಎಂದು ಗೊತ್ತಿದ್ದು ಆ ಹುತ್ತಿಗೆ ಹಾಲಿರ್ತಾರೆಂದು ತಿಳಿದಿಯಾ? ಈ ಸಮಾಜ ಏನು ಬೇಕಾದರೂ ಮಾಡಬಲ್ಲ ಎಂದು ತಿಳಿದಿಯಾ? ಈ ಸಮಾಜ ಈ ಮೈತ್ರಿಯೆಂದರೆ ಏನೆಂದು ತಿಳಿದೆ? ಸೊಕ್ಕಿನ ಬೀಳಿಯನ್ನು ಈ ಕಾಲಚಕ್ರ ವಕ್ರತೆಯನ್ನು ಕಿತ್ತೊಯ್ಯುವ ಈ ಸೂರ ಈ ಮಾಡರ್ ಮೈಂದ್ರನೇ ಅಲ್ಲ. ವೆಲ್ಕಮ್ ಧನಲಕ್ಷ್ಮಿ, ವೆಲ್ಕಮ್. ಯಾಕೆ ಇಷ್ಟೊಂದು ಆತುರದಿಂದ ನನ್ನಲ್ಲಿ ಬಂದೆ? ಮತ್ತೆ ನಿನ್ನ ಗರತಿಯವರು ಹೇಳಲು ಬಂದಿರುವೆ? ಮಹೇಂದ್ರ, ನಿನಗೋಸ್ಕರ ಎಷ್ಟೊಂದು ಕಷ್ಟಪಡುತ್ತಿರುವೆ ಗೊತ್ತಾ? ನಾನು ದಯವಿಟ್ಟು ನನ್ನನ್ನು ಪ್ರೀತಿಸು ನೀನು. ಪ್ರೀತಿ ಎಂಬುದು ಲಕ್ಷ್ಮಿ, ಪ್ರೀತಿ ಎಂಬುದು ಗೊತ್ತೇ ಇಲ್ಲ. ನಾನು ನಿನ್ನನ್ನು ಪ್ರೀತಿಸುವುದೂ ಇಲ್ಲ. ಒಂದು ವೇಳೆ ನಿನ್ನನ್ನು ಪ್ರೀತಿಸಿದರೆ ಆ ಕೌಶಕ್ಕೆ ಆಹಾರ ಕೊಟ್ಟ ಅಂತ ಆಗುತ್ತದೆ. ಬೇಡ, ಸುಮ್ಮನೆ ಹೊರಟು ಹೋಗು. ಹಾಗಾದ್ರೆ ನಿನಗೆ ಬೇಡವಾದ ಮೇಲೆ ನಾನು ಬದುಕಿ ಏನು ಪ್ರಯೋಜನ? ನಾನು ಸಾಯುವುದು ಎಷ್ಟೋ ವಾಸಿ. ನೀನು ಪ್ರೀತಿಸುವುದು ಬೇಡ, ನಾನು ಬದುಕುವುದು ಬೇಡ. ಲಕ್ಷ್ಮಿ, ಏನು ಮಾಡುತ್ತಿರುವೆ? ಬಿಡಿ ನನ್ನನ್ನು, ನಾನು ಸಾಯಲೇಬೇಕು. ಇರುವವರೆಗೆ ನೀನು ಸಾಯಬಾರದು ಲಕ್ಷ್ಮಿ. ನಿಜವೇನ್ರಿ? ನಿಜ ಲಕ್ಷ್ಮಿ, ನಿಜ. ಮಹೇಂದ್ರ, ನಾನೊಂದಿಗೆ ನಿನ್ನನ್ನು, ನೀನೇ ನನ್ನ ಬಾಳಿನ ಸಂಗಾತಿ. ಮಹೇಂದ್ರ, ಅಂತೂ ನಿಮ್ಮ ಮನಸ್ಸು ಒಪ್ಪಿ ಬಿಡ್ತಲ್ಲ, ಅಷ್ಟೇ ಸಾಕು ನನಗೆ. ಐ ಲವ್ ಯು ಮಹೇಂದ್ರ, ಐ ಲವ್ ಯು. ಕತ್ತಲು ಕವಿತಿರುವ ಈ ಸಂದರ್ಭದಲ್ಲಿ ಕತ್ತಲೆ ಭಾವನೆಗಳನ್ನು ತಂದು ಆ ಕವಿ ರಚಿಸಿರುವ ಒಂದು ಸಂತೋಷ ಪ್ರೇಮಗೀತೆ. ಮಗುಗಿರುವ ತುಂಬಿ ನೀನಾದ್ರೆ ಕವನವನ್ನು ಹಾಡುತ್ತಾ ಈ ಸಂತೋಷವನ್ನು ಹೊರಚಿಟ್ಟು ರಾಜ. Ah
ದುಡುಕಿ ನಡೆದೆ. ನಿನ್ನನ್ನು ರೇಪ್ ಮಾಡಿದ ತಪ್ಪಿಗೆ ನನಗೆ ಎಂತ ಶಿಕ್ಷೆ ಆಯಿತು ಗೊತ್ತಾ? ನನ್ನ ಹೆಣ್ಣಂದರ ಆಗದ ನನ್ನ ಮನ ನೀನು ಗೆದ್ದಲ್ಲ, ಇದೇ ನನಗೆ ಶಿಕ್ಷೆ. 18 ವರ್ಷ ಮುಗಿದ್ರು ಕೂಡ ಯಾವ ಗಂಡಸರು ಕೂಡ ನನ್ನ ಕೈ ಮುಟ್ಟಿಲ್ಲ. ಆದ್ರೆ ನನ್ನನ್ನು ಗೆದ್ದು ಬಿಟ್ಟೆ ಮಹಾರಾಜ. ಲಕ್ಷ್ಮಿ, ಗೆದ್ದು ಬಿಟ್ಟೆ ಎಂದು ಗುಲಾಬಿ ಹೂವು ಮಿಂಚುತ್ತದೆ ಎಂದು ಪ್ರೀತಿಯಿಂದ ನನ್ನನ್ನು ತಪ್ಪನ್ನು ಹೋದರೆ ಅದರಲ್ಲಿ ಇರುವ ಮುಳ್ಳುಗಳನ್ನು ಚುಚ್ಚುತ್ತವೆ ಎನ್ನುವುದು ಮಾತ್ರ ಮರೆಯಬೇಡ. ನನಗೆ ಬೇಕಾಗಿರೋದು ಹೂ ಒಂದೇ, ಮುಳ್ಳಲ್ಲ. ಓಕೆ ಲಕ್ಷ್ಮಿ, ಓಕೆ. ಬಟ್ ಒಂದು ಮಾತು, ನಾನು ಯಾವ ಸಂದರ್ಭದಲ್ಲಿ ಎಲ್ಲಿರುತ್ತೇನೆ, ಯಾವ ಸಂದರ್ಭದಲ್ಲಿ ಸಾವುತ್ತೇನೆ ನನಗೇ ಗೊತ್ತಿಲ್ಲ. ಯಾಕಂದರೆ ನಾನೊಂದು ಕಾರ್ಯ ಸಾಧಿಸಬೇಕಾಗಿದೆ. ಅದ್ಯಾವ ಕಾರ್ಯ ಅಂತ ಹೇಳಿ ನಾನು ನೆರವಾಗುತ್ತೇನೆ. ನಾನು ಬಾಲಕನಾಗಿರುವಾಗಲೇ ನಮ್ಮ ಸಂಸಾರದಲ್ಲಿ ಕಿಡಿ ಎಂಬುವರು ಅಕ್ಷರನ ಚೆಲ್ಲಿ ಮಾಯವಾಗಿದ್ದಾರೆ. ಆ ಸೇರಿನ ಪ್ರತಿಫಲ ತೀರಿಸಿಕೊಳ್ಳಬೇಕೆಂದು ಸಮಯ ಸಾಗಿಸುತ್ತಿರುವೆ. ಹೋಗಿ ಬಿಡಿ ಮಹಿಳಾ, ಈ ಸುಖ ಸಂಭ್ರಮದಲ್ಲಿ ಮದುವೆ ಇರುವ ಆಸೆ ನನಗಿಲ್ಲ. ಸಾಕಿದ ನಾಯಿ ನಾನು ಸರಿಗೆ ಕೊಟ್ಟಿದ್ದು ನಂದೇ ತಪ್ಪು. ಸಾಕಿದ ನಾಯಿ ಯಾರು? ಉಂಡವನಿಗೆ ದ್ರೋಹ ಬಗೆದವರು ಯಾರು? ಪತ್ತಿಗೆ ಬರಲ ತಪ್ಪು ಮಾಡೋದು. ನಾನೇನು ನಿನ್ನ ಹೆಂಡತಿಗಾಗಲಿ, ನಿನ್ನ ತಂಗಿಗಾಗಲಿ, ನಿನ್ನ ಸಂಬಂಧಿಕರಾಗಲಿ ಮೋಹಿಸಿಲ್ಲ. ಅಂದ್ರೆ ನಿನ್ನ ಮಾತಿನ ಅರ್ಥ ಅಣ್ಣ, ಲೇ ಮಗನೇ, ಇಲ್ಲಿ ನಿಂತಿರೋ ಯಾರೇ ಬೋಳೆ ಮಗನೇ, ಇವಳು ನನ್ನ ತಂಗಿ. ಇವಳು ನಿನ್ನ ತಂಗಿ? ಹಾಗಾದರೆ ನನಗೆ ಗೊತ್ತೇ ಇರಲಿಲ್ಲ. ಹೌದು, ನಾನು ದ್ರೋಹಿ. ಹೌದು, ಮೋಸವಾಯಿತು ರಾಯ್ ಬಹದ್ದೂರ್, ಮೋಸ. ಹೌದು, ಐ ಆಮ್ ಸಾರಿ. ಅಣ್ಣ, ಅಂತ ತಪ್ಪೇನಾಗಿದೆ ಇಲ್ಲಿ? ನೀ ತಿಳಿದುಕೊಂಡ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ. ಕೋಲಿಯಲಕ್ಕೆ ಹೋಗಂದರೆ ಚಕ್ಕಂದಾರಲ್ಲ ನಿಂತಿರುವೆ ಹೆಮ್ಮಾರಿ. ಅಣ್ಣ, ಇದ್ರಲ್ಲಿ ಖಂಡಿತವಾಗಿಯೂ ನಂದೇನು ತಪ್ಪಿಲ್ಲ. ಈ ಮಹೇಂದ್ರನೇ ಬಲವಂತವಾಗಿ ನನ್ನ ನಡತೆಯನ್ನು ತಪ್ಪಿಸಿದ್ದು. ಬೆಂಕಿಯನ್ನು ಮುಟ್ಟಿದ್ರೆ ಬೆಂಕಿಯನ್ನು ಒತ್ತಿದರೆ ಸುಡದೇ ಇರುತ್ತದೆ. ಇದು ಬೆಂಕಿ ಅನ್ನೋದು ಗೊತ್ತಿದ್ದು ನನ್ನ ಕೈ ಇಟ್ಟು ಸುಟ್ಟು ಬಣ್ಣ ಬಿಟ್ಟ. ಈಗೇನು ಮಾಡಬೇಕು? ಇವನು ಕೊಲೆ ಮಾಡಿದ್ರು ನನ್ನ ಜೀವನ ಗುರಿ ಮುಟ್ಟಲು ಸಾಧ್ಯವೇ ಇಲ್ಲ. ಕೊನೆಗೆ ಇದ್ದೇಗಲ್ಲ. ನನ್ನ ಕೆಲಸ ಮುಗಿಯೋರಿಗೆ ಏನು ಮಾಡಬಾರದು. ಆಮೇಲೆ ನೋಡಿದ್ರಾಯ್ತು. ಲಕ್ಷ್ಮಿ, ನೀನು ಒಳಗೆ ನಡಿ. ಮಹೇಂದ್ರ, ಸಿಟ್ಟು ತಡಿದೆ, ಬಾಯಿ ಬಂದಂತ ಮಾತನಾಡಿದೆ. ತಪ್ಪು ತಿಳಿಯಬೇಡ ಮಹೇಂದ್ರ, ತಪ್ಪು ತಿಳಿಯಬೇಡ. ಹೊರೆದ ಬುದ್ಧಿಯಲ್ಲಿ ಕಾಲ ಜಾರಿ ಬಿಡುವುದು ಸಹಜ. ಆಮೇಲಿಂದ ಯಾವಾಗ ಬಂದೆ? ಹಣ ಎಷ್ಟು ತಂದಿರುವೆ? ಲಾಕ್ ಇದೆ.
ನಾನಿನ್ನು ಬರುತ್ತೇನೆ ಮಹೇಂದ್ರ. ಹುಚ್ಚ, ಯಾಕೆ ಮನಸ್ಸಿಗೆ ನೋವಾಯ್ತೆ? ನೀನು